ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ಐಸ್ ಆ್ಯಪಲ್, ಓಲೆ ಹಣ್ಣು ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೊತೆಗೆ ತುಂಬ ತಂಪು. ಸಮ್ಮರ್ ಸೀಸನಲ್ಲೇ ಇದು ಸಿಗೋದು, ಹಾಗಾಗಿ ಇದನ್ನು ಜ್ಯೂಸ್ ಮಾಡಿ ಕುಡೀರಿ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಓಲೆ ಹಣ್ಣು, ಐಸ್ ಆ್ಯಪಲ್ ಅಂತ ಹೇಳ್ತಾರೆ ಇದನ್ನು ನೋಡಿ. ಈ ಥರ ಇರುತ್ತೆ. ಅದರದ್ದು ಮೇಲಿದ್ದು ಸಿಪ್ಪೆಲ್ಲ ತೆಗೆದಾಗ 3 ಪೀಸ್ ಒಳಗಡೆಗಿರುತ್ತೆ ನೋಡಿ. ಹೀಗಿದೆ ಅಲ್ವಾ. ಆ 3 ಇದು ಒಂದು ಎಗ್ ಶೇಪಲ್ಲಿ ಆ ಥರ ಸಿಗುತ್ತೆ. ಅದನ್ನು ಓಪನ್ ಮಾಡಿ ಅದರೊಳಗಡೆಯಿಂದ ತೆಗೆದಿರುವಂಥದ್ದು ಇದು. ಮತ್ತು ಆ ಮೇಲ್ಗಡೆ ಸಿಪ್ಪೆ ಇದೆ ನೋಡಿ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಆಗ ಸೇಮ್ ಒಂದು ಐಸ್ ಪೀಸ್ ಇಟ್ಟಂಗೆ ಇರುತ್ತೆ ನೋಡಿ. ಐಸ್ ಪೀಸ್ ಥರ ಇರುತ್ತೆ. ಅದೊಂಥರ ಜಾರ್ತಾ ಹಿಡಿಯೋಕ್ಕೆ ಹೋದರೆ ಜಾರೋ ಹಂಗಿರುತ್ತೆ. ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಇದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಮಾತ್ರ ಒಂದು 5-6 ಪೀಸ್ ತೆಗೆದಿಟ್ಕೊಂಡಿರಿ, ಬೇಕು ಲಾಸ್ಟಿಗೆ ಅದಕ್ಕೆ. ಇದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಫಸ್ಟ್ ಬ್ಲೆಂಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಾಡಿ ಬರುವಾಗ ಏನು ಗಂಜಿ ಇರುತ್ತೆ ನೋಡಿ, ಆ ಥರ ಅನಿಸುತ್ತೆ. ಅದಾದಮೇಲೆ ಅದ್ರ ಜೊತೆಗೆ ಸಕ್ಕರೆ ಹಾಕ್ಕೊಳ್ಳಿ. ಈ ಹಣ್ಣಿಗೆ ಯಾವುದೇ ಥರದ ರುಚಿನೂ ಇರೋಲ್ಲ, ಸಪ್ಪೆ ಇದು ಒಂಥರ. ಹಾಗಾಗಿ ಸಕ್ಕರೆ ಹಾಕಿ ಈ ಥರ ಬ್ಲೆಂಡ್ ಮಾಡಿ ತೊಗೊಂಡ್ರೆ ಒಂದು ಗಂಜಿ ಥರ ಅನಿಸುತ್ತೆ ನಮಗೆ, ತಿಕ್ಕಾಗಿರುತ್ತೆ. ಮತ್ತು ಕೋಲ್ಡ್ ವಾಟ್ರ್ ಹಾಕ್ಕೊಂಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸಿ ಜಾರ್ಗೆ ಹಾಕಿ ತೆಗೆದ್ಬಿಟ್ಟು ಅದ್ರ ಜೊತೆಗೆ ಫಸ್ಟ್ ಗ್ಲಾಸಲ್ಲಿ ಐಸ್ ಪೀಸ್ ಹಾಕಿ ಕೂಲಾಗಿರುತ್ತೆ. ಮತ್ತು ಇದು ಸಬ್ಜಾ, ಇದನ್ನು ಒಂದು 10 ನಿಮಿಷದ ಮುಂಚೆ ನೀರಿಗೆ ಹಾಕಿಟ್ರೆ ಈ ಥರ ದಪ್ಪ ಆಗಿರುತ್ತೆ. ಅದನ್ನು ಕೂಡ ಹಾಕಿ, ಅದು ಕೂಡ ಬಾಡಿಗೆ ತುಂಬ ತಂಪು. ಆಮೇಲೆ ಈ ಜ್ಯೂಸನ್ನ ಹಾಕ್ಕೊಳ್ಳಿ. ಸಕ್ಕರೆ ನಿಮಗೆ ಬೇಕಾದರೆ ಶುಗರ್ ಹಾಕ್ಬೋದು, ಇಲ್ಲ ಆಪ್ಷನ್ನು ಒಂಚೂರು ಸಾಲ್ಟ್ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಇದನ್ನು ಕೂಲಾಗಿ ಜ್ಯೂಸ್ ಥರ ಮಾಡಿಕೊಂಡು ಕುಡೀರಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದು ಹಾಗೆ ತಿನ್ನಲಿಕ್ಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಹಾಗೆ ತಿಂದ್ರೂ ಗುಡ್ ಫಾರ್ ಹೆಲ್ತೆ. ಹಂಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಆಲ್ಟರ್ನೇಟ್ ಈ ಥರ ಮಾಡಿಕೊಂಡು ಜ್ಯೂಸ್ ಮಾಡಿ ಕುಡಿಬೋದು. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.